ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಳಗಾದ್ರೆ ಪೆಟ್ರೋಲ್ ಹಾಕ್ಸೋಕೆ ಯೋಚನೆ ಮಾಡಬೇಕಾದಂತಹ ಸ್ಥಿತಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ. ಬೆಳಗಾಗಿ ಎದ್ದು ಗಾಡಿ ತೆಗೆದು ಪೆಟ್ರೋಲ್ ಹಾಕ್ಸೋಣ ಅಂದ್ರೆ ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ. ಬೆಳಗಾದ್ರೆ ಪೆಟ್ರೋಲ್ ಹಾಕ್ಸೋಕೆ ಯೋಚನೆ ಮಾಡುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ. 10 ದಿನಗಳಲ್ಲಿ ಬರೋಬ್ಬರಿ 4ನೇ ಬಾರಿಗೆ ಪೆಟ್ರೋಲ್ ದರ ಏರಿಕೆಯಾಗಿದೆ. ಮತ್ತೆ ಪೆಟ್ರೋಲ್ ಡೀಸೆಲ್ ದರಗಳನ್ನು ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಪ್ರತಿ ಲೀಟರ್ಗೆ ಪೆಟ್ರೋಲ್ಗೆ ₹2.61 ಏರಿಕೆ, ಡೀಸೆಲ್ಗೆ ಪ್ರತಿ ಲೀಟರ್ಗೆ ₹2.71 ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ನ ಬೆಲೆ ₹110.93, ₹108 ಇತ್ತು, ₹110 ಆಗಿದೆ. ಡೀಸೆಲ್ ಬೆಲೆ ₹98.80, 100ರ ಗಡಿಯತ್ತ ಡೀಸೆಲ್. ಹೀಗೆ 2 ದಿನಕ್ಕೊಮ್ಮೆ ದರ ಹೆಚ್ಚಿಸಿದರೆ ಬದುಕೋದು ಹೇಗೆ? ಇದು ಜನಸಾಮಾನ್ಯರ ಪ್ರಶ್ನೆ. ಬಡವರು, ಮಧ್ಯಮ ವರ್ಗದವರು ಬದುಕಕ್ಕೆ ದುಸ್ತರ ಆಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ದರ ಏರಿಕೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನಸಾಮಾನ್ಯರು. ನಾವು ಹೇಗೆ ಸ್ವಾಮಿ ಬದುಕೋದು ಪ್ರಶ್ನೆ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ಜನ. ಕಾರಣ ಏನು ಅಂತ ಹೇಳಿದ್ರೆ 2 ದಿನಕ್ಕೊಮ್ಮೆ ಏರಿಕೆ ಆಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ. ಇದು ಕೇವಲ ಬೆಂಗಳೂರಿನ ಸ್ಥಿತಿ ಅಲ್ಲ, ಇಡೀ ದೇಶದ ಸ್ಥಿತಿ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧದ ಎಫೆಕ್ಟ್. ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ಹೇಳಿಬಿಟ್ರು ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸ್ಕೊಳ್ಳಿ ಅಂತ. ಬಟ್ ಸಾರ್ವಜನಿಕ ಸಾರಿಗೆ ಉಪಯೋಗಿಸೋಕ್ಕಾಗತ್ತಾ ಎಲ್ಲ ಕಡೆನೂ? ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ಬೆಂಗಳೂರಿನಿಂದ ಚಂದನ, ದಾವಣಗೆರೆಯಿಂದ ಮಹದೇವ್ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಫಸ್ಟ್ ಚಂದನನ್ನು ಮಾತಾಡಿಸ್ತೀನಿ. ಚಂದನ, ಬೆಳಗ್ಗೆ ಪೆಟ್ರೋಲ್ ಹಾಕಿಸುವಂಥ ಗ್ರಾಹಕರಿಗೆ ಶಾಕ್ ಎದುರಾಗಿದೆ. ₹2.61 ಪ್ರತಿ ಲೀಟರ್ಗೆ, ₹2.71 ಡೀಸೆಲ್ಗೆ ಪ್ರತಿ ಲೀಟರ್ಗೆ ಏರಿಕೆ ಆಗಿದೆ. ಏನು ಹೇಳ್ತಾ ಇದ್ದಾರೆ ಗ್ರಾಹಕರು ನೀವಿರೋ ಕಡೆ? ಮಧುಸೂದನ್, ನಿಜಕ್ಕೂ ಗ್ರಾಹಕರು, ವಾಹನ ಸವಾರರು ಶಾಕ್ಗೆ ಎದುರಾಗಿರುವಂಥದ್ದು. ಅಂದರೆ ಕೆಲ ವಾಹನ ಸವಾರರು ಇದು ಎಕ್ಸೆಪ್ಟಬಲ್, ನಾವಿದನ್ನ ಒಪ್ಕೋಬಹುದು. ಯಾಕಂತಂದ್ರೆ ಮೋದಿ ಹೇಳಿಕೆ ಆದ್ಮೇಲೆ ನಾವು ಇದನ್ನ ನಿರೀಕ್ಷೆ ಮಾಡಿದ್ವಿ ದರ ಏರಿಕೆ ಆಗುತ್ತೆ ಅಂದ್ರೆ 4 ಬಾರಿ ಏರಿಕೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. 1-2 ಬಾರಿ ಏರಿಕೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಆದ್ರೆ 4 ಬಾರಿ ದರ ಏರಿಕೆ ಮಾಡಿರೋದು ನಿಜಕ್ಕೂ ಶಾಕ್ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ನಾನೀಗ ಬೆಂಗಳೂರಿನ ಸಂಪಿಗೆ ರೋಡ್ ನಲ್ಲಿರುವಂತ ಪೆಟ್ರೋಲ್ ಬಂಕ್ ನಲ್ಲಿದ್ದೀನಿ. ಇಲ್ಲೂ ಕೂಡ ಬೆಳಗ್ಗೆಯಿಂದಲೂ ಸಾಕಷ್ಟು ವಾಹನ ಸವಾರರು ಹೇಳ್ತಾ ಇದ್ರು. ಅಂದ್ರೆ ಕೆಲವೊಂದಿಷ್ಟು ವಾಹನ ಸವಾರರು ಇದು ಎಕ್ಸೆಪ್ಟಬಲ್ ಅಂತ ಹೇಳಿದ್ರೆ, ಮತ್ತೊಂದಿಷ್ಟು ವಾಹನ ಸವಾರರು ನಾವು ಬದುಕೋದು ಕಷ್ಟ ಆಗ್ತಾ ಇದೆ, ನಾವು ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ, EV ವಾಹನಗಳನ್ನ ಖರೀದಿ ಮಾಡೋದು ಬಿಟ್ರೆ ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಮನೆ ಹತ್ರ ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬರಲ್ಲ. ಮನೆಯಿಂದ ಆಫೀಸ್ಗೆ ಹೋಗ್ಬೇಕಂದ್ರೆ ನಾವು ಗಾಡಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ದಿನಕ್ಕೆ 2-3 ಲೀಟರ್ ಪೆಟ್ರೋಲ್ ಬೇಕಾಗತ್ತೆ. ಹಾಗಾಗಿ 10 ದಿನದಲ್ಲಿ ₹8 ಏರಿಕೆ ಆಗಿದ್ರೆ ಅಂದ್ರೆ ದಿನಕ್ಕೆ ₹16 ನಮ್ಮ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹೀಗಾದ್ರೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ದಿನನಿತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ನಾವು ಹಿಂಗಾದ್ರೆ ಬದುಕೋದು ಹೆಂಗೆ ಅನ್ನುವಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನು ವಾಹನ ಸವಾರನ್ನೇ ನೇರವಾಗಿ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, 10 ದಿನದಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ, ನಿರೀಕ್ಷೆ ಮಾಡಿದ್ರಾ ಇದನ್ನ? ತುಂಬ ಕಷ್ಟ ಆಗುತ್ತೆ. ನಾವು ಡೈಲಿ ಹೋಗಿ ಬರ್ತಾ ಇದ್ದೀವಿ. ಸೊ ಅದರಿಂದ ₹8 ಜಾಸ್ತಿ ಆಗಿದೆ. ಸೊ ₹8 ಜಾಸ್ತಿ ಆಗಿರೋದ್ರಿಂದ ತುಂಬ ಕಷ್ಟ. ನಾವು ರೆಗ್ಯುಲರ್ ಯೂಸ್ ಮಾಡೋದು ಮಂತ್ಲಿ ನಮ್ಮ ಕಮಿಟ್ಮೆಂಟ್ಸ್ ಇರುತ್ತೆ. ಆ ಕಮಿಟ್ಮೆಂಟ್ಸ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ಇದು ನಮ್ಗೆ ತುಂಬ ಕಷ್ಟ ಆಗುತ್ತೆ. ಇದು ವಾಹನ ಸವಾರರು ಹೇಳ್ತಾ ಇರುವಂತ ಮಾತು. ಅಂದ್ರೆ ದಿನಕ್ಕೆ 2-3 ಲೀಟರ್ ಪೆಟ್ರೋಲ್ ಬೇಕು, ಹಿಂಗಾದ್ರೆ ಹೆಂಗೆ ನಾವು ಬದುಕೋದು ಅನ್ನುವಂತ ಆಕ್ರೋಶವನ್ನ ಕೆಲವೊಂದಿಷ್ಟು ವಾಹನ ಸವಾರರು ಹೇಳ್ತಾ ಇದ್ರೆ, ಮತ್ತೊಂದಿಷ್ಟು ವಾಹನ ಸವಾರರು ಹೌದು ಇದು ನಮ್ಮ ದೇಶಕ್ಕೆ ಬೇಕಾಗಿತ್ತು, ಬಿಕ್ಕಟ್ ಒಂದ್ ಕಡೆ ಯುದ್ಧ ನಡೀತಾ ಇದೆ, ಸಪ್ಲೈ ಚೈನ್ ಕಟ್ ಆಗಿದೆ, ಹೀಗಾಗಿ ದರ ಏರಿಕೆ ಮಾಡ್ಲಾಗ್ತಾ ಇದೆ, ಇದನ್ನ ಒಪ್ಕೊಬೇಕು, ಬೇರೆಲ್ಲೋ ನಾವು ದುಡ್ಡು ಕಳಿತೀವಿ, ಇದನ್ನ ಮಿತವಾಗಿ ಬಳಸಬೇಕು, ನಾವು ಈಗಲಾದ್ರೂ ನಾವು ಬುದ್ಧಿ ಕಲಿಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು ಮಧುಸೂದನ್. ಕೆಲವೊಂದಿಷ್ಟು ವಾಹನ ಸವಾರರಲ್ಲಿ ಆಕ್ರೋಶ ಇದೆ, ಮತ್ತೊಂದಿಷ್ಟು ವಾಹನ ಸವಾರರಲ್ಲಿ ಇದರಿಂದ ಆದ್ರೂ ನಾವು ಮಿತವಾಗಿ ಬಳಸೋದನ್ನ ಕಲಿಬೇಕು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ಈ ರೀತಿಯಾದಂತ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು. ಮಹದೇವ್, ಇನ್ನು ದಾವಣಗೆರೆಯ ಸ್ಥಿತಿ, ಅಲ್ಲೂ ಕೂಡ ಇದೇ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅನ್ಕೊಳ್ತೀನಿ. ಅಲ್ಲಿನ ಗ್ರಾಹಕರನ್ನಾರು ಮಾತಾಡ್ಸಿದ್ರೆ ಏನು ಹೇಳ್ತಾರೆ? ಬೆಳಗ್ಗೆ ಪೆಟ್ರೋಲ್ ಬಂಕ್ಗೆ ಬರ್ತಾ ಇರುವಂತ ಗ್ರಾಹಕರು. ಮಹದೇವ್,
ಮಧುಸೂದನ್, ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲೂ ಕೂಡ ಏನು ಪೆಟ್ರೋಲ್ ದರ ಹೆಚ್ಚಳ, ಡೀಸೆಲ್ ದರ ಹೆಚ್ಚಳ ಒಂದು ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಎಲ್ಲ ಸ್ಕೂಲು ಕಾಲೇಜು ಈ ರೀತಿ ಮಕ್ಕಳನ್ನ ಕರೆದುಕೊಂಡು ಹೋಗಿ ಮಕ್ಕಳನ್ನ ಡ್ರಾಪ್ ಹಾಕೋದಾಗಿರ್ಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗೋದಾಗಿರ್ಲಿ ಮಾಡ್ತಾ ಇರ್ತಾರೆ. ಇವರಿಗೆ ಒಂದು ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಪ್ರಧಾನಿ ಮೋದಿ ಅವರಿಗೆ ಒಂದು ಬೆಲೆಯನ್ನು ಕೊಟ್ಟು ಕೆಲವೊಂದಿಷ್ಟು ಸಾರ್ವಜನಿಕ ವಾಹನಗಳನ್ನ ಬಳಸೋಣ ಅಂತಂದ್ರೆ ಬಸ್ಸಿನ ಅಂದ್ರೂ ಅದರಲ್ಲೂ ಕೂಡ ಸಾಕಷ್ಟು ಚೆನ್ನಾಗಿ ಓಡಾಡಕ್ಕಾಗೋದಿಲ್ಲ, ಯಾಕಂದ್ರೆ ಟೈಮ್ ಕನ್ವೀನಿಯಂಟ್ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಅವರು ತಮ್ಮ ವಾಹನವನ್ನ ಬಳಸಬೇಕಾಗುತ್ತೆ. ಹೀಗಾಗಿ ಅವರು ಕೆಲಸ ಕಾರ್ಯಗಳಿಗಾಗ್ಲಿ ಈ ತಮ್ಮ 2 ವೀಲರ್ ಮತ್ತು 4 ವೀಲರ್ ಅನ್ನ ಬಳಸಬೇಕಾಗುತ್ತೆ. ಆದಷ್ಟು ಸಾಧ್ಯವಾದಷ್ಟು ಅವಾಯ್ಡ್ ಅನ್ನ ಮಾಡ್ತಾ ಇದೀವಿ. ಆದ್ರೆ ಅನಿವಾರ್ಯ ಇದ್ದಲ್ಲಿ ನಾವು ಅದನ್ನ ಬಳಸಲೇಬೇಕಾಗುತ್ತೆ. ಹೀಗಾಗಿ ನಾವು ಬಳಸ್ತಾ ಇದೀವಿ. ಆದ್ರೆ ಪದೇ ಪದೇ ದರ ಹೆಚ್ಚಳದಿಂದ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನಾವು 2-3 ರೂಪಾಯಿ ಹೆಚ್ಚಳ ಅಥವಾ 5-6 ರೂಪಾಯಿ ಹೆಚ್ಚಳ ಆದ್ರೆ ಅದನ್ನ ಒಂದೆರಡು ಸರಿ ಹಾಕೊಂಡು ಆರಾಮಾಗಿ ಸ್ವಲ್ಪ ಓಡಾಡ್ಕೊಂಡು ಅದರಲ್ಲೇ ಕಡಿಮೆ ನಾವು ಹೆಚ್ಚಿನ ಓಡಾಡ್ತಾ ಇರ್ತೀವಿ. ಅಲ್ಲಿ ಆ ಓಡಾಟವನ್ನ ಬಿಟ್ಟು ನಮ್ಗೆ ಏನ್ ನಿತ್ಯ ಕೆಲಸ ಕಾರ್ಯ ಏನಿದೆ ಅದೇ ಅನಿವಾರ್ಯ ಏನಿದೆ ಅದಕ್ಕೆ ಮಾತ್ರ ಹೋಗ್ತೀವಿ. ಆದ್ರೆ ಈ ದರ ಹೆಚ್ಚಳದಿಂದ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಇದು ನಮ್ಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ನಮ್ಗಿರೋ ಸಂಬಳ ಕೂಡ ಕಡಿಮೆ, ಹೀಗಾಗಿ ಭಾರಿ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ವಾಹನ ಸವಾರರು ಇದ್ದಾರೆ ಸಾಕಷ್ಟು ಜನ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ. ಯಾಕಂತಂದ್ರೆ ಅವ್ರಿಗೆ ಯಾವ ಮಟ್ಟಿಗೆ ಈ ದರ ಎಫೆಕ್ಟ್ ತಟ್ಟಿದೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸರ್, ತಾವು ಏನ್ ಕೆಲಸ ಮಾಡ್ತಿರ್ತ? ನಾವು ಜಮೀನು ಮಾಡ್ತೀವಿ. ಈಗ ಪೆಟ್ರೋಲ್ ದರ ಏರಿಕೆ ಆಗಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಏನ್ ಹೇಳ್ತೀವಿ ಸರ್, ದುಬಾರಿಗೆ ಮೇಂಟೈನ್ ಮಾಡಿದ್ರೆ ಬಾಡಿ ವಜ್ಜೆ ಆಗ್ಬಿಟ್ಟಿದೆ. ಏನ್ ಕೆಲಸ ಮಾಡ್ಕೊಂಡಿದ್ರಿ? ನಾವು ರೈತರು. ಹೌದಾ? ನಿಮಗೆ ಯಾವ ತರ ಎಫೆಕ್ಟ್ ಆಗುತ್ತೆ? ಬಾಳ ದುಬಾರಿ ಆಗ್ಬಿಟ್ಟೈತಿ. ಎಲ್ಲಾದ್ರೂ ಇದು ಮಾಡೋದೇ ವಜ್ಜೆ ಆಗ್ಬಿಟ್ಟೈತಿ. ಟ್ರ್ಯಾಕ್ಟರ್ ಎಲ್ಲ ಓಡಿಸ್ತೀರಾ? ಹಾ, ಡೀಸೆಲ್ ಬೇರೆದೈತಿ. ಮುಂದೆ ಇನ್ನು ಇಲ್ಲೊಬ್ರು ವಾಹನ ಸವಾರ ಇದ್ದಾರೆ. ಸರ್, ಏನ್ ಹೇಳ್ತೀರಿ ಸರ್, ದರ ಏರಿಕೆ ತಮಗೆ ತೊಂದರೆ ಆಗಿದೆನಾ? ಇದು ಪ್ರಧಾನಿ ಅವರು ಒಂದು ಕರೆ ಕಟ್ಟಿದ್ರು, ಅಗತ್ಯ ಇದ್ದರೆ ಮಾತ್ರ ನೀವು ವಾಹನವನ್ನು ಬಳಸಿ, ಉಳಿದ ಟೈಮ್ ಅಲ್ಲಿ ಸಾರ್ವಜನಿಕ ವಾಹನ ಬಳಸೋಕೆ ಹೇಳಿದ್ರು. ತಾವೇನ್ ಹೇಳ್ತೀರಿ ಬಗ್ಗೆ? ಸರ್, ಸರಿ ಇದೆ. ಆಡಂಬರ ಜೀವನ ಆದಷ್ಟು ಬಿಡಬೇಕು, ಸಿಂಪಲ್ ಲೈಫ್ ಕಲಿಬೇಕು. ನೀಡಿಸಿದ್ರೆ ಮಾತ್ರ ವೆಹಿಕಲ್ಸ್ ಅನ್ನು ಯೂಸ್ ಮಾಡಬೇಕು. ಸಾರ್ವಜನಿಕರ ವಾಹನ ಬಳಸೋದು ಎಲ್ರಿಗೂ ಒಳ್ಳೆಯದು. ಮುಂದಿನ ಪೀಳಿಗೆ ದೇಶ ಹಿತದೃಷ್ಟಿಯಿಂದ ಸಿಂಪಲ್ ಲೈಫ್ ಇಸ್ ಬೆಟರ್. ಈಗ ದರ ಏರಿಕೆ ಆಗಿದೆ ಸರ್, ದರ ಏರಿಕೆ ಎಫೆಕ್ಟ್ ಜನರ ಮೇಲೇನು ಭಾರಿ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ಇದು ಈ ಪೆಟ್ರೋಲ್ ಡೀಸೆಲ್ ಏರಿಕೆ ಆದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆನೂ ಏರಿಕೆ ಆಗುತ್ತೆ, ಅವಾಗ ಸಮಸ್ಯೆ ಆಗುತ್ತೆ. ಆದ್ರೆ ಸಂಬಳ ಜಾಸ್ತಿ ಆಗಲ್ಲ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೇಗಿದೆ ಮತ್ತೆ ಅದನ್ನ ನೋಡ್ಕೊಂಡು ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಸ್ವಲ್ಪ ಕೇರ್ ತಗೊಂಡು ನೀಡಿದ್ದಾಗ ಮಾಡಲೇಬೇಕಾಗುತ್ತೆ, ಇಲ್ಲ ಇದ್ದಾಗ ಮಾಮೂಲು ಬಿಡಬೇಕಾಗುತ್ತೆ. ತಾವು ಪ್ರಧಾನಿ ಕರೆಗೆ ಹೋಗೊಟ್ಟು ವಾಹನ ಹೋರಾಟವನ್ನು ಕಡಿಮೆ ಮಾಡಿದ್ದಾರೆ ಸರ್, ತಮಗೆ ಸಾಧ್ಯವಾದಷ್ಟು. ಸರ್, ಖಂಡಿತ ಸರ್, ಕಡಿಮೆ ಮಾಡ್ತಾ ಇದ್ದೇವೆ, ಆದಷ್ಟು ಕಡಿಮೆ ಮಾಡಿದ್ದೇವೆ. ಸರ್, ಈಗ ಹತ್ತತ್ರ ಸಮೀಪದ ನಡಿಗೆ ಎಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ತೇವೆ. ದೂರ ಇದ್ದಾಗ ಬಸ್ಸಲ್ಲಿ ಹೋಗ್ಲೇಬೇಕಾಗುತ್ತೆ. 2 ವೀಲರ್ಸ್ 4 ವೀಲರ್ಸ್ ಅಂತೂ ಆದಷ್ಟು ಕಡಿಮೆ ಮಾಡಿದ್ದೇವೆ. ಹಾಗಾಗಿ ಈಗ ನಮ್ಮ ಮನೆಯಿಂದ ಇಲ್ಲಿ ಬರಬೇಕಂದ್ರೆ ನಮಗೆ ವೆಹಿಕಲ್ಸ್ ಇಲ್ಲ, ಇಲ್ಲಿ 2 ವೀಲರ್ಸ್ ಬರಲೇಬೇಕು. ಆಟೋ ಹೋಗ್ಬೇಕಂದ್ರೆ 100 ರೂಪೀಸ್ 80 ರೂಪೀಸ್ ಕೇಳ್ತಾರೆ. ಈಗ 10 ರೂಪೀಸ್ ಅಲ್ಲಿ ಇಲ್ಲಿ ಬಂದು ನಾವು ಮನೆಗೆ ಹೋಗಬಹುದು. ಏನ್ ವರ್ಕ್ ಮಾಡುತ್ತೆ ಸರ್? ಟೀಚರ್. ಥ್ಯಾಂಕ್ ಯು. ಇದು ದಾವಣಗೆರೆ ವಾಹನ ಸವಾರರ ಮಾತು. ಅಂದ್ರೆ ಅಗತ್ಯ ಇದ್ದಾಗ ಮಾತ್ರ ನಾವು ವಾಹನವನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ, ತೀರಾ ಅನಿವಾರ್ಯ ಇದ್ದಾಗ ಬಳಕೆ ಮಾಡ್ಕೊಳ್ತೀವಿ. ಉಳಿದಿದ್ದ ಸಮಯದಲ್ಲಿ ನಾವು ಸಾರ್ವಜನಿಕ ವಾಹನವನ್ನ ಜೊತೆಗೆ ಕಾರ್ ಬಳಕೆ ಏನ್ ಜಾಸ್ತಿ, ಯಾವಾಗಲೂ ಹೆಚ್ಚಿನ ಓಡಾಟವನ್ನ ಬೇರೆ ಊರು ಸುತ್ತೋದು ಮಾಡ್ತಾ ಇದ್ವಿ, ಅದನ್ನೆಲ್ಲ ಬಿಟ್ಟಿದ್ದೀವಿ. ಆದ್ರೆ ಈಗ ಪ್ರಧಾನಿ ಅವರ ಕರೆಗೆ ಏನು ನಮಗೆ ಅಗತ್ಯ ಇದ್ದಲ್ಲಿ ಮಾತ್ರ ವಾಹನ ಬಳಕೆಯನ್ನ ಮಾಡ್ತಾ ಇದ್ದೀವಿ. ಜನರು ಕೂಡ ಅದೇ ರೀತಿ ಫಾಲೋವನ್ನ ಮಾಡಬೇಕು. ಈ ಜಾಗತಿಕ ಬಿಕ್ಕಟ್ಟನ್ನ ಈಗ ಏನು ಪ್ರಧಾನಿ ಅವರ ಕರೆ ಮೇರೆಗೆ ಅದನ್ನ ಎದುರಿಸಬೇಕು, ಎಲ್ಲರೂ ಅದಕ್ಕೆ ಸನ್ನದ್ಧರಾಗಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವೊಂದಿಷ್ಟು ಜನ ಈ ಬೆಲೆ ಏರಿಕೆಗೆ ಸಾಕಷ್ಟು ಅನಾನುಕೂಲ ಆಗ್ತದೆ, ಬೆಲೆ ಏರಿಕೆನೂ ಎಲ್ಲ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗುತ್ತೆ, ಹೀಗಾಗಿ ನಮಗೆ ಅನಾನುಕೂಲ ಆಗುತ್ತೆ ಅನ್ನೋದು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಧುಸೂದನ್. ಧನ್ಯವಾದ ಚಂದನ ಹಾಗೂ ಮಹಾದೇವ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಮತ್ತೆ ತೈಲಾಘಾತ ಆಗಿರೋ ಅಂಥದ್ದು, ಇಡೀ ದೇಶಕ್ಕೆ ಇದು ಅಪ್ಲಿಕೇಬಲ್. ದೇಶದ ಪ್ರಮುಖ ನಗರಗಳಲ್ಲೂ ಕೂಡ ಈಗಾಗಲೇ ದರ ಏರಿಕೆ ಆಗಿದೆ. ಬೆಳಗ್ಗೆ ಗ್ರಾಹಕರು ಯಾರೆಲ್ಲ ಪೆಟ್ರೋಲ್ ಬಂಕ್ ಬಳಿ ಹೋಗ್ತಾರೋ, ಪೆಟ್ರೋಲ್ ಬಂಕ್ ಮುಂದೆ ನಿಂತು ಪೆಟ್ರೋಲ್ನ ಹಾಕಿಸ್ಕೋಬೇಕು ಅಂತ ಮುಂದಾಗ್ತಾರೋ ಅವರೆಲ್ಲರಿಗೂ ಕೂಡ ಶಾಕ್ ಎದುರಾಗಿದೆ. ಕರ್ನಾಟಕದ ಮಟ್ಟಿಗೆ, ಬೆಂಗಳೂರಿನ ಮಟ್ಟಿಗೆ 2 ರೂಪಾಯಿ 61 ಪೈಸಾ ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ ಏರಿಕೆ, ಡೀಸೆಲ್ಗೆ 2 ರೂಪಾಯಿ 71 ಪೈಸೆ ಏರಿಕೆ. ಈ ಹಿಂದೆ ಇದ್ದಂಥ ದರ ಈಗಿರುವಂಥ ದರನ ನೋಡೋದಾದರೆ ಮೇ 15ನೇ ತಾರೀಕು 3 ರೂಪಾಯಿ 25 ಪೈಸೆಯಷ್ಟು ದರ ಏರಿಕೆ ಮಾಡಿತ್ತು ಕೇಂದ್ರ ಸರ್ಕಾರ, ಪೆಟ್ರೋಲಿಯಂ ಇಲಾಖೆ. ಈಗ ಏಕಾಏಕಿ 2 ರೂಪಾಯಿ 61 ಪೈಸೆ ಏರಿಕೆ ಮಾಡಿದೆ. 10 ದಿನಗಳ ಒಳಗಾಗಿ
₹8 ಪೆಟ್ರೋಲ್ ದರ ಏರಿಕೆ ಆಗಿದೆ ಪ್ರತಿ ಲೀಟರ್ಗೆ. ಡೀಸೆಲ್ಲು ಅಷ್ಟೇ ಆಲ್ಮೋಸ್ಟ್ ಆಲ್ ₹8 ಅಷ್ಟು ಏರಿಕೆ ಆಗಿದೆ. 90ರ ಗಡಿಯಲ್ಲಿ ಇದ್ದಂಥ ಡೀಸೆಲ್ ರೇಟ್ ಪ್ರತಿ ಲೀಟರ್ಗೆ ಈಗ 100ರ ಗಡಿ ಹತ್ತ ಬರ್ತಾ ಇದೆ. ₹101, ₹102 ಇದ್ದಂಥ ಪೆಟ್ರೋಲ್ ರೇಟ್ ₹110ರ ಗಡಿಗೆ ಬರ್ತಾ ಇದೆ. ಜನಸಾಮಾನ್ಯರ ಜೀವನ ದುಸ್ತರ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.